ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ವಾರ ಭವಿಷ್ಯಕ್ಕೆ ಸ್ವಾಗತ. ಇದು ತಾರೀಕು 2-3-2025ರಿಂದ 8-3-2025ರವರೆಗೆ ಇರುತ್ತದೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಮೇಷರಾಶಿ. ನಿಮ್ಮ ಬುದ್ಧಿವಂತಿಕೆ ಕಳೆದು ಹೋದಂತೆ ಭಾಸವಾಗುತ್ತದೆ. ಆದಾಯವು ಉತ್ತಮವಾಗಿರುತ್ತದೆ. ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ತಕ್ಕಂತೆ ಮಾಡಿ ಮುಗಿಸಲು ಸಾಕಷ್ಟು ಪ್ರಯತ್ನ ಪಡುವಿರಿ. ಭೂಮಿ ವ್ಯವಹಾರ ಮಾಡುವ ಮಧ್ಯಸ್ಥಗಾರರಿಗೆ ಈಗ ಹೆಚ್ಚು ಸಂಭಾವನೆ ದೊರೆಯುತ್ತದೆ. ಹಿರಿಯರಿಂದ ನಿಮಗೆ ಹೆಚ್ಚು ಅನುಕೂಲವಿರುತ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶ ಪಡೆಯುವ ಯೋಗವಿದೆ. ಆನುವಂಶೀಯ ಕಾಯಿಲೆಗಳು ಅಥವಾ ಹಳೆಯ ಕಾಯಿಲೆಗಳು ಮರುಕಳಿಸುವ ಸಾಧ್ಯತೆಗಳಿವೆ. ಧರ್ಮದಿಂದ ಶತ್ರುಗಳನ್ನು ಗೆಲ್ಲಬಹುದು. ನಿಮ್ಮ ಚಟುವಟಿಕೆಗಳಿಗೆ ಪೂರಕವಾಗಿ ಸಂಗಾತಿ ಇರುವರು. ಕೆಲವು ರಾಜಕಾರಣಿಗಳಿಗೆ ಉತ್ತಮ ಸ್ಥಾನ ಸಿಗುವ ಸಾಧ್ಯತೆಗಳಿವೆ. ವೃಷಭ ರಾಶಿ. ಕೆಲವರಿಗೆ ಉತ್ತಮ ಗೌರವಗಳು ದೊರೆಯಬಹುದು. ಕೆಲವರಿಗೆ ನಿರೀಕ್ಷಿತ ಆದಾಯಗಳು ಸಹ ಬರುವ ಸಾಧ್ಯತೆಗಳಿವೆ. ಕೃಷಿಯಿಂದ ಹೆಚ್ಚಿನ ಆದಾಯ ಬರುತ್ತದೆ. ಹೈನುಗಾರಿಕೆ ನಡೆಸುವವರಿಗೂ ಸಹ ಆದಾಯ ಹೆಚ್ಚುತ್ತದೆ. ಪತ್ರಕರ್ತರಿಗೆ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ. ಮಾತಿನ ಜೊತೆ ಕೃತಿಯನ್ನು ಸಹ ಹೆಚ್ಚು ಚುರುಕಾಗಿ ಮಾಡುವಿರಿ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕಿಂತ ಕಡಿಮೆ ಫಲಿತಾಂಶ ಬರಬಹುದು. ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ. ಮಹಿಳಾ ವೈದ್ಯರುಗಳಿಗೆ ಬೇಡಿಕೆ ಹೆಚ್ಚುತ್ತದೆ. ಸಂಗಾತಿಯ ಜೊತೆ ಮಾಡಿದ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ. ಅದರಲ್ಲೂ ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವವರ ಆದಾಯ ಸಾಕಷ್ಟು ಹೆಚ್ಚುತ್ತದೆ. ಮಿಥುನ ರಾಶಿ. ವಾರದ ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿರ್ದಿಷ್ಟ ಗುರಿ ಇರದೆ ಒದ್ದಾಡುವಿರಿ. ನಿಮ್ಮದೇ ಆದ ಆಲೋಚನೆಗಳಿಂದ ಹೆಚ್ಚು ಆದಾಯವನ್ನು ಮಾಡಿಕೊಳ್ಳಬಹುದು. ಸರ್ಕಾರಿ ಸಂಬಂಧಿತ ಆದಾಯಗಳು ಸರಾಗವಾಗಿ ಹರಿದು ಬರುತ್ತವೆ. ಹಿರಿಯರು ನಿಮ್ಮ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವರು. ಕಟ್ಟಡ ನಿರ್ಮಾಣಕಾರರಿಗೆ ಆದಾಯ ಕಡಿಮೆ ಇರುತ್ತದೆ. ಕೃಷಿಯಿಂದ ಆದಾಯವಿರುತ್ತದೆ. ಫ್ಯಾಷನ್ ಡಿಸೈನಿಂಗ್ ಅಭ್ಯಾಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಸಾಹಸ ಕಲಾವಿದರುಗಳು ತಮ್ಮ ಸಾಹಸ ಕಲೆಯನ್ನು ಪ್ರದರ್ಶಿಸುವಾಗ ಎಚ್ಚರದಿಂದ ಮಾಡುವುದು ಒಳ್ಳೆಯದು. ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ. ಹಿರಿಯರ ಜೊತೆ ಇದ್ದ ಮುನಿಸಿಗಳು ಈಗ ಪರಿಹಾರವಾಗುತ್ತವೆ. ಕಟಕ ರಾಶಿ. ವಾರದ ಆರಂಭದಲ್ಲಿ ಸ್ಥಿರ ಮನಸ್ಸಿಲ್ಲದೆ ಒದ್ದಾಡುವಿರಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿರಿ. ಸಮೂಹದಲ್ಲಿ ಮಾತನಾಡುವಾಗ ಸಾಕಷ್ಟು ಎಚ್ಚರಿಕೆ ಇರಲಿ. ಅದರಲ್ಲೂ ರಾಜಕಾರಣಿಗಳು ಸಮೂಹದಲ್ಲಿ ಮಾತನಾಡುವಾಗ ಸಾಕಷ್ಟು ಎಚ್ಚರಿಕೆ ವಹಿಸುವುದು ಬಹಳ ಒಳ್ಳೆಯದು. ಧಾರ್ಮಿಕ ನಡವಳಿಕೆಯ ಬಗ್ಗೆ ಹೆಚ್ಚು ಆಸಕ್ತಿ ಮೂಡುತ್ತದೆ. ಹಿರಿಯರ ಆಸ್ತಿಗಳು ಒದಗಿ ಬರುವ ಸಾಧ್ಯತೆಗಳಿವೆ. ಕೃಷಿಗಾಗಿ ಹೆಚ್ಚು ಹಣ ವ್ಯಯವಾಗುತ್ತದೆ. ನಿಮ್ಮ ಹಿರಿಯರು ನಿಮ್ಮ ಆರ್ಥಿಕ ಸಂಕಷ್ಟಕ್ಕೆ ಬೆಂಬಲವಾಗಿ ನಿಲ್ಲುವರು. ಸಂಗಾತಿ ಕಡೆಯ ಹಿರಿಯರ ಜೊತೆ ಸಾಕಷ್ಟು ಜಿಜ್ಞಾಸೆಗಳಿರುತ್ತವೆ. ಎಲೆಕ್ಟ್ರಿಕಲ್ ಉದ್ದಿಮೆದಾರರಿಗೆ ಅವರ ಉದ್ಯಮ ವಿಸ್ತರಣೆಯಾಗುವ ಸಂದರ್ಭವಿದೆ. ದೈವ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡುವಿರಿ. ಸಿಂಹರಾಶಿ. ನಿಮ್ಮದೇ ಆಲಸಿತನ ನಿಮ್ಮ ಕೆಲವು ಕೆಲಸ ಕಾರ್ಯಗಳನ್ನು ನಿಲ್ಲಿಸುತ್ತದೆ. ಆದಾಯ ಕಡಿಮೆ ಇರುತ್ತದೆ. ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಸಂಪಾದನೆ ಮಾಡುವವರ ಆದಾಯ ಹೆಚ್ಚುತ್ತದೆ. ನಿಮ್ಮ ಚಟುವಟಿಕೆಗಳಿಂದ ಜನರ ಗಮನ ಸೆಳೆಯಲು ಸಾಕಷ್ಟು ಪ್ರಯತ್ನ ಪಡುವಿರಿ. ಕೃಷಿಯಿಂದ ನಿಮಗೆ ಆದಾಯ ಹೆಚ್ಚುತ್ತದೆ. ವೃತ್ತಿಗೆ ಸಂಬಂಧಿತ ಪರೀಕ್ಷೆಗಳನ್ನು ತೆಗೆದುಕೊಂಡು ಮುಂದುವರಿಯಬಹುದು. ಸ್ನಾಯು ಸೆಳೆತ ಇರುವವರು ಸಾಕಷ್ಟು ಎಚ್ಚರ ವಹಿಸಿರಿ. ಸಂಗಾತಿಯ ಸಹಾಯದಿಂದ ನ್ಯಾಯಾಲಯಗಳಲ್ಲಿ ನೀವು ಜಯ ಸಾಧಿಸಬಹುದು. ತಂದೆ ಕೂಡಿಟ್ಟ ಹಣಗಳಿಂದ ನಿಮಗೆ ಸಾಕಷ್ಟು ಉಪಯೋಗ ಬರುತ್ತದೆ. ವೃತ್ತಿಯಲ್ಲಿ ಹಿರಿಯರ ಸಹಾಯದಿಂದ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ. ಕನ್ಯಾ ರಾಶಿ. ನಿಮ್ಮ ಮುಂದೂಡಿಕೆಯ ಕ್ರಮವೇ ನಿಮಗೆ ಮುಳುವಾಗಬಹುದು. ಭಾಷಣಕಾರರಿಗೆ ಉತ್ತಮ ವೇದಿಕೆ ದೊರೆಯುತ್ತದೆ.
ಸಂಗಾತಿಯ ಸಹಕಾರದೊಂದಿಗೆ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ನೃತ್ಯಪಟುಗಳಿಗೆ ಹೆಚ್ಚಿನ ಕಾರ್ಯಕ್ರಮ ದೊರೆತು ಹೆಚ್ಚು ಸಂಪಾದನೆಯಾಗುತ್ತದೆ. ನಿಮ್ಮ ಕಾರ್ಯ ಚಟುವಟಿಕೆಗಳಿಂದ ನಿಮ್ಮ ವೃತ್ತಿಯ ಸ್ಥಳದಲ್ಲಿ ಮುಂದುವರಿಯಬಹುದು. ಭೂ ವ್ಯವಹಾರ ಮಾಡುವವರ ಆದಾಯ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಮಾತ್ರ ಇರುತ್ತದೆ. ಈಗ ಸರ್ಕಾರಿ ನ್ಯಾಯಾಧೀಶರುಗಳಿಗೆ ಸಾಕಷ್ಟು ಮೆಚ್ಚುಗೆ ಸಿಗುತ್ತದೆ. ಸಂಗಾತಿ ತನ್ನ ವಿದೇಶ ವ್ಯವಹಾರಗಳಿಂದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ತುಲಾರಾಶಿ. ನಿಮ್ಮ ಹೇಳಿಕೆಗಳಲ್ಲೇ ಸಾಕಷ್ಟು ವ್ಯತ್ಯಾಸಗಳಿರುತ್ತವೆ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರು ಅಥವಾ ಪಾಲುದಾರರ ಅಡ್ಡಿ ಇರಬಹುದು. ಕೃಷಿಯಿಂದ ನಿಮಗೆ ಲಾಭವಿರುತ್ತದೆ. ಕೃಷಿ ಭೂಮಿಯನ್ನು ವಿಸ್ತರಿಸುವ ಯೋಗವಿದೆ. ಕೀಲುಗಳ ನೋವು ಅಥವಾ ರಕ್ತಹೀನತೆ ಕೆಲವರನ್ನು ಕಾಡಬಹುದು. ಸಂಗಾತಿ ಸಲಹೆಯಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ. ಮನೆ ಪಾಠ ಮಾಡುವ ಉಪಾಧ್ಯಾಯರುಗಳಿಗೆ ಆದಾಯ ಹೆಚ್ಚುತ್ತದೆ. ಕೃಷಿಯಿಂದ ಆದಾಯ ಹೆಚ್ಚಿಗೆ ಸಿಗುವ ಅವಕಾಶಗಳಿವೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಅಭಿವೃದ್ಧಿಯ ಪಥ ಇರುತ್ತದೆ. ಧರ್ಮ ಕಾರ್ಯಗಳಿಂದ ಸಾಕಷ್ಟು ಲಾಭವನ್ನು ಪಡೆಯಬಹುದು. ವೃಶ್ಚಿಕ ರಾಶಿ. ಗೌರವಾನ್ವಿತ ನಡವಳಿಕೆಯನ್ನು ನೀವು ಪ್ರದರ್ಶನ ಮಾಡುವಿರಿ. ಆದಾಯವು ನಿಮ್ಮ ವೆಚ್ಚವನ್ನು ತೂಗಿಸುತ್ತದೆ. ಶ್ರಮಪಟ್ಟು ಕೆಲಸ ಮಾಡಿ ಹಿರಿಯರ ಮೆಚ್ಚುಗೆಯನ್ನು ಗಳಿಸುವಿರಿ. ಸರ್ಕಾರಿ ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ. ವಾಯುಯಾನ ತಂತ್ರಜ್ಞಾನವನ್ನು ಕಲಿಯುತ್ತಿರುವವರಿಗೆ ಹೆಚ್ಚಿನ ಏಳಿಗೆ ಇರುತ್ತದೆ. ಕೃಷಿಯಿಂದ ಆದಾಯ ಕಡಿಮೆಯಾಗಬಹುದು. ಬಂಧುಗಳ ನಡುವಿನ ಭಿನ್ನಾಭಿಪ್ರಾಯ ವ್ಯವಹಾರ ನಷ್ಟಕ್ಕೆ ಕಾರಣವಾಗಬಹುದು. ಸಂಗಾತಿಯಿಂದ ಧನ ಸಹಾಯವನ್ನು ನಿರೀಕ್ಷೆ ಮಾಡಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ಅವರು ನಿರೀಕ್ಷಿಸಿದ್ದ ಸೌಲಭ್ಯಗಳು ದೊರೆಯುತ್ತವೆ. ವ್ಯವಹಾರಗಳಲ್ಲಿ ಲಾಭ ಕಡಿಮೆ ಇರಬಹುದು, ಆದರೆ ನಷ್ಟವಿರುವುದಿಲ್ಲ. ಪುಸ್ತಕ ಪ್ರಕಾಶಕರಿಗೆ ಹೆಚ್ಚಿನ ಲಾಭವಿರುತ್ತದೆ. ಧನಸ್ಸು ರಾಶಿ. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ. ಆದಾಯ ಕಡಿಮೆ ಇರುತ್ತದೆ. ಹಿರಿಯರ ನಡುವೆ ಸಮನ್ವಯ ಸಾಧಿಸಿ ಮುನ್ನಡೆಯುವಿರಿ. ವಿದೇಶಿಗರಿಗೆ ಆಸ್ತಿ ಮಾಡಿಕೊಳ್ಳುವ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ. ಡೇರಿ ಉದ್ಯಮವನ್ನು ನಡೆಸುತ್ತಿರುವವರಿಗೆ ಹೆಚ್ಚು ಅಭಿವೃದ್ಧಿ ಸಹ ಇದೆ. ಲೇವಾದೇವಿ ವ್ಯವಹಾರಗಳು ಖಂಡಿತ ಬೇಡ. ಸಂಬಂಧಿಗಳಲ್ಲಿದ್ದ ಪ್ರೇಮವು ವಿವಾಹವಾಗಿ ಪರಿವರ್ತಿತವಾಗುತ್ತದೆ. ಈಗ ಕೃಷಿಯಿಂದ ಅಭಿವೃದ್ಧಿ ಇದೆ. ಹಿರಿಯರ ಕೃಷಿ ಭೂಮಿ ನಿಮಗೆ ದೊರೆಯುವ ಸಾಧ್ಯತೆಗಳಿವೆ. ಸರ್ಕಾರಿ ಸಂಸ್ಥೆಗಳ ಜೊತೆ ಮಾಡಿಕೊಂಡಿರುವ ವ್ಯವಹಾರಗಳಲ್ಲಿ ಆದಾಯ ಇರುವುದಿಲ್ಲ, ನಷ್ಟವೂ ಇರುವುದಿಲ್ಲ. ಧಾರ್ಮಿಕ ಮುಖಂಡರುಗಳಿಗೆ ಪ್ರಗತಿ ಇರುತ್ತದೆ. ಮಕರ ರಾಶಿ. ನಿಮ್ಮ ಪರಿಶ್ರಮದಿಂದ ಧನ ಸಂಪಾದನೆ ಮಾಡುವಿರಿ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲವಿರುತ್ತದೆ. ವಿದೇಶಿ ವ್ಯವಹಾರ ಮಾಡುವವರು ಈಗ ಸ್ವಲ್ಪ ಎಚ್ಚರ ವಹಿಸಿರಿ. ಭೂಮಿಯ ಮೇಲೆ ಹೂಡಿದ್ದ ಹಣ ಈಗ ದ್ವಿಗುಣಗೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಪಡೆಯುವ ಯೋಗವಿದೆ. ಕೆಲವರಿಗೆ ಶೀತದಿಂದ ಸಮಸ್ಯೆಗಳಾಗಬಹುದು. ಸಂಬಂಧಿಕರ ನಡುವೆ ವಿವಾಹ ಸಂಬಂಧಗಳು ಆಗಬಹುದು. ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವವರ ಲಾಭ ಹೆಚ್ಚುತ್ತದೆ. ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಲಾಭವಿದೆ. ರೇಷ್ಮೆ ಬಟ್ಟೆ ತಯಾರಿಸುವವರಿಗೆ ಲಾಭ ಹೆಚ್ಚುತ್ತದೆ. ದೈವ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ. ಕುಂಭರಾಶಿ. ಯುವಕರ ವಿಕಲ್ಪ ಯೋಚನೆಗಳು ಅವರ ಕಾರ್ಯಗಳಿಗೆ ಅಡ್ಡಿಯಾಗುತ್ತದೆ. ಆದಾಯವು ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ. ಭಾಷಣಕಾರರಿಗೆ ಉತ್ತಮ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವ ಯೋಗವಿದೆ. ಹಿರಿಯರು ಸಮಾಜಕ್ಕೆ ತಿಳುವಳಿಕೆಯನ್ನು ಕೊಡುವರು. ವ್ಯವಹಾರ ಮಾಡುವವರಿಗೆ ಹಣದ ಹರಿವು ಹರಿದು ಬರುತ್ತದೆ. ವಿದೇಶಿ ವ್ಯವಹಾರ ಮಾಡುವವರಿಗೆ ಹಣದ ಹೊಳೆ ಹರಿದು ಬರುತ್ತದೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದ ಫಲಿತಾಂಶವಿರುತ್ತದೆ. ಸಂಗಾತಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ದೊರೆಯುತ್ತದೆ. ಉದ್ಯೋಗದಲ್ಲಿ ಸ್ವಲ್ಪ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ. ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುತ್ತಿರುವವರ ಆದಾಯ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಬಹುದು. ಮೀನರಾಶಿ. ಬಹಳ ಅಲಂಕಾರಿಕವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನ ಪಡುವಿರಿ. ಎಲ್ಲರೊಂದಿಗೆ ಸಾಕಷ್ಟು ವ್ಯಾವಹಾರಿಕವಾಗಿ ನಡೆದುಕೊಳ್ಳುವಿರಿ. ಕೃಷಿ ಕೆಲಸಗಾರರಿಗೆ ಸಾಕಷ್ಟು ಕೆಲಸ ದೊರೆತು ಉತ್ತಮ ಆದಾಯವಿರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರ ಬೆಂಬಲ ಪಡೆಯಲು ಸಾಕಷ್ಟು ಪ್ರಯತ್ನ ಪಡುವಿರಿ. ಭೂಮಿ ವ್ಯವಹಾರ ಮಾಡುವವರಿಗೆ
ಭೂಮಿಯನ್ನು ಅಭಿವೃದ್ಧಿಪಡಿಸುವವರಿಗೆ ಹೆಚ್ಚಿನ ಆದಾಯ ಇರುತ್ತದೆ. ಮಕ್ಕಳಿಂದ ನಿರೀಕ್ಷಿತ ಗೌರವ ಇರುವುದಿಲ್ಲ. ಕಣ್ಣಿನ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ. ಧಾರ್ಮಿಕ ಮಾರ್ಗದಲ್ಲಿ ಇರುವವರ ಆದಾಯ ಸ್ವಲ್ಪ ಹೆಚ್ಚುತ್ತದೆ. ಹಿರಿಯರ ಆಸ್ತಿ ಅಥವಾ ಹಣ ನಿಮಗೆ ದೊರೆಯುವ ಸಾಧ್ಯತೆ ಇದೆ. ಸ್ತ್ರೀಯರು ನಡೆಸುವ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ. ಇದುವರೆಗೆ ನಾನು ನಿಮಗೆ ತಾರೀಖು 2-3-2025ರಿಂದ 8-3-2025ರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಹಂಚಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ.